ರಾಘಣ್ಣನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಾ? ಹೌದಮ್ಮ, ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ. ಒಳಗೆ ಕರಿಯಲ್ವಾ? ನಿಮ್ಮನ್ನ ಸಿನಿಮಾ ಹಾಲಲ್ಲಿ ಟಿವಿಲಿ ನೋಡಿ ಅಭ್ಯಾಸ. ಈಗ ನೀವು ಇದ್ದಕ್ಕಿದ್ದಾಗೆ ಮನೆ ಬಾಗ್ಲಲ್ಲೇ ಪ್ರತ್ಯಕ್ಷ ಆಗ್ಬಿಟ್ರೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದೀವಿ ಖುಷಿಯಿಂದಾಗಿ. ಕುಚಲನ್ ಮನೆಗೆ ಕೃಷ್ಣ ಬಂದ ಹಾಗಾಯ್ತು. ಬನ್ನಿ ಬನ್ನಿ, ಒಳಗೆ ಬನ್ನಿ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ಅಯ್ಯೋ ಇಲ್ಲೇ ರೀ, ಒಂದು ನಿಮಿಷ ಬರ್ತೀನಿ. ಬನ್ನಿ ಒಳಗೆ. ಹೇಗಿದೆ ಸರ್ಪ್ರೈಸ್? ಏನು ಎಲ್ಲ ಮನೆ ಪೂರ್ತಿ ಅಲಂಕಾರ ಮಾಡಿದ್ದೀರಾ? ವೇದಾಂತ್ ಏನಾರ ವಿಶೇಷನಾ? ಇವತ್ತು ಯಾವ ವಿಶೇಷನೂ ಇಲ್ಲ. ನೀವು ನಮ್ಮ ಮನೆಗೆ ಬಂದಿರೋದೇ ದೊಡ್ಡ ವಿಶೇಷ. ವೇದಾಂತ್, ನೀನೆಲ್ಲ ಅತಿ ಮಾಡ್ತೀಯ ಕಣಪ್ಪ. ಇದು ಅತಿ ಅಲ್ಲಣ್ಣ, ನಮ್ಮೆಲ್ಲರ ಪ್ರೀತಿ. ರಾಗಣ, ಮಂಜು ಅಪ್ಪ ಅಂತ ಬಸ್ ಕಂಡಕ್ಟರ ಕೆಲಸ ಮಾಡ್ತಾರೆ. ಸರ್ ನಮಸ್ಕಾರ ಸರ್. ಅಯ್ಯೋ, ನೀವೆಲ್ಲ ನಮಗೆ ಸಾರ್ ಅಂತ ಕರಿಬಾರ್ದು. ಸರ್, ನೀವು ಜನರು ಸೇವೆ ಮಾಡೋರು ಸರ್, ನಿಮಗೆ ಕೈ ಎತ್ತು ಮುಗಿದ್ರು ತಪ್ಪಿಲ್ಲ. ದೊಡ್ಡ ಮಾತು, ದೊಡ್ಡ ಮಾತು. ತುಂಬಿದ ಕೊಡ. ಇವರು ಪರಿಮಳ ಅಮ್ಮ, ಕೇಟರಿಂಗ್ ಸರ್ವಿಸ್ ನಡೆಸ್ತಾರೆ. ಅದಕ್ಕೆ ಅವರೇ MD. ಓ ಅಮ್ಮ, ನಮಸ್ತೆ ಮಾ. ನಮಸ್ಕಾರಪ್ಪ. ನಾನು ನಿನ್ನೆಲ್ಲ ಪಿಕ್ಚರ್ಸು ನಿಮ್ಮೆಲ್ಲ ಪಿಕ್ಚರ್ಸು ನೋಡಿದ್ದೀನಿ. ಅಯ್ಯೇ ಪರವಾಗಿಲ್ಲಮ್ಮ, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಣ್ಣ, ಇವನ್ ಗೊತ್ತಲ್ಲ? ಇವ್ರು ಗೊತ್ತು, ನಮ್ಮ ಎಸ್ಕೇಪ್ ಹೀರೋ. ಎಸ್ಕೇಪ್ ಹೀರೋನಾ? ಹಾಗಂದ್ರೆ ಅಂದ್ರೆ ಅಗ್ರಜ ಅದೆಲ್ಲ ಏನಿಲ್ಲ. ರಾಗಣ, ಇವಳು ಅದಿತಿ, ನಮ್ಮ ಆರ್ತಿ ಅವ್ರ ತಂಗಿ. ಜೊತೆ ಒಂದೇ ಟಿಕ್ಟಾಕ್ ಮಾಡ್ತೀರಲ್ಲ? ಯಾಕೆ? ಅಯ್ಯೋ ಸುಮ್ಮನೆ ಇರ್ರೆ. ರಾಗಣ, ಇವಳು ಆರ್ತಿ, ನಮ್ಮ ವಿಕ್ರಾಂತ್ ಮದುವೆ ಆಗ್ತಿರೋ ಹುಡುಗಿ. ನಮಸ್ತೆ. ರಾಗಣನ್ ಇವಳು ಅಮೂಲ್ಯ, ನಿಮ್ಮ ಅತಿ ದೊಡ್ಡ ಫ್ಯಾನ್. ಓ ಹಾಯ್ ಅಮೂಲ್ಯವರೇ, ನಮಸ್ಕಾರ. ನಮಸ್ಕಾರ ರಾಘಣ್ಣ. ಹಾಯ್. ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ನಿಜವಾಗ್ಲೂ ನಿಮ್ಮನ್ನು ನೋಡ್ತಿದ್ದೀರಾ ಅಂತ ಈಗಲೂ ಡೌಟ್ ಆಗ್ತಿದೆ. ಯಾಕಮ್ಮ ಅಷ್ಟು ಡೌಟ್ ಬೀಳ್ತಿದ್ದೀರಾ? ನಿಜವಾಗ್ಲೂ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ನೀವು ನನ್ನ ಅಷ್ಟು ದೊಡ್ಡ ಫ್ಯಾನ್ ಅಂತ ಕೇಳಿ ನನಗೆ ಬಹಳ ಖುಷಿ ಆಯಿತು. ವಿಕ್ರಾಂತ್ ಮದುವೆ ಆಗ್ತಿರೋ ಹುಡುಗಿ ತಂಗಿ. ನಮ್ಮ ಸಾರ್ಥಕ್, ಆದ್ಯನ್ ಹಸ್ಬೆಂಡ್, ಅವನ್ ತಂಗಿ. ಇವಳು ನಮ್ಮೆಲ್ಲರಿಗೂ ಫ್ರೆಂಡ್ ಕೂಡ ಹೌದು, ಹಾಗೆ ನಮ್ಮ ಆಫೀಸ್ ಅಡ್ಮಿನ್ ಕೂಡ. ಇವಳು ಹೆಸರಿಗಷ್ಟೇ ಅಡ್ಮಿನ್, ಆದರೆ ಸೇಲ್ಸ್ ಪ್ರೆಸೆಂಟೇಷನ್ ಇಂದ ಹಿಡಿದು ಮಾರ್ಕೆಟಿಂಗ್, ಇವೆಂಟ್ ಮ್ಯಾನೇಜ್ಮೆಂಟ್ ತನಕ ಎಲ್ಲ ನೋಡ್ಕೋತಾಳೆ. ಸರ್, ನಮಗೆಲ್ಲ ನೀವು ವೇದಾಂತ್ ಜೊತೆ ಹೇಗೆ ಬಂದ್ರಿ ಅಂತಾನೆ ಆಶ್ಚರ್ಯ ಆಗ್ತಾ ಇದೆ. ಸರಿ, ಏನಿಲ್ಲ, ವೇದಾಂತ್ ನಾನು ಭಾಳ ಹಳೆ ಸ್ನೇಹಿತರು. ವಯಸ್ಸಲ್ಲಿ ಚಿಕ್ಕವರಾದರೂ ಈ ಫೀಲ್ಡಲ್ಲಿ ಭಾಳ ಸಾಧನೆ ಮಾಡಿದ್ದಾರೆ ವೇದಾಂತ್. ಆಮೇಲೆ ನನ್ನ ನೈಟ್ ಫೋನ್ ಮಾಡಿ ಈ ಥರ ನಮ್ಮ ಮನೇಲಿ ಎಲ್ಲರೂ ನಿಮ್ಮ ಫ್ಯಾನು, ನಾಳೆ ಹೆಂಗಿದ್ರು ಭಾನುವಾರ ಅಲ್ವಾ, ಬಂದು ಭೇಟಿ ಮಾಡೋಕ್ಕಾಗುತ್ತಾ, ನಾನೇ ಫಿಕ್ಸ್ ಮಾಡ್ತೀನಿ ಅಂತ. ವೇದಾಂತ್ ಕೇಳಾದ್ಮೇಲೆ ಬೇಡ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಬಂದೆ. ಊಟ ಎಲ್ಲ ರೆಡಿ ಇದೆ, ನಾನೇ ಎಲ್ಲ ರೆಡಿ ಮಾಡಿದ್ದು. ಅದಕ್ಕೆ ದಿನ ಬೆಳಗಿನ ಕಳಿಸಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯ್ತಲ್ವಾ? ನಡೀರಿ ಊಟಕ್ಕೆ. ಅಲ್ಲ, ನಿಮ್ದೆಲ್ಲ ಊಟ? ನಾವು ನಿಮ್ಮ ಜೊತೆ ಕೂರಕ್ಕಾಗತ್ತಾ ಹೇಳಿ ರಾಘಣ್ಣ? ಅಲ್ಲಮ್ಮ, ಅಷ್ಟೊತ್ತಿಂದ ಬರೀ ಬಾಯಿ ಮಾತಲ್ಲಿ ರಾಘಣ್ಣ ರಾಘಣ್ಣ ಅಂತ ಕರೆದು ಇವಾಗ ಎಲ್ಲೋ ದೇವ್ಲೋಕದಿಂದ ಬಂದ ಒಂಥರ ಟ್ರೀಟ್ ಮಾಡ್ತಿದ್ಯಾ. ಸಾರಿ ರಾಘಣ್ಣ. ರಾಘಣ್ಣ, ನಿಮ್ಮ ಸಿನಿಮಾ ಬಗ್ಗೆ ಹೇಳ್ತೀರಾ? ಟ್ರೈಲರ್ ನೋಡಿದ್ವಿ, ಸಖತ್ತಾಗಿದೆ. ಅದರಲ್ಲೂ ನಿಮ್ಮ ಗೆಟಪ್ ಅಂತೂ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಿಮಗೆ ಟೀಸರು ಟ್ರೇಲರ್ ಎಲ್ಲ ಇಷ್ಟ ಆಗಿದೆ ಅಂತ ಕೇಳಿ ಭಾಳ ಖುಷಿ ಆಯಿತು.
ಸಿನಿಮಾ ರಿಲೀಸ್ ಆಗಿದೆ. ಜನಕ್ಕೆ ಇವಾಗ ಮಾಲ್ಗುಡಿ ಡೇಸ್ ಒಂದು ಒಳ್ಳೆ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸರ್ ನೀವು ನೋಡಿರ್ತೀರ ಮಾಲ್ಗುಡಿ ಡೇಸ್ ಅಂದರೆ ನಮ್ಮ ಶಂಕರನವ್ರು ಮಾಡಿದ ಮಾಲ್ಗುಡಿ ಡೇಸ್, ಅದಕ್ಕೂ ಇದಕ್ಕೂ ಯಾವುದೇ ಹೋಲಿಕೆ ಇಲ್ಲ. ಅದು ನಮ್ಗೆ ಇವಾಗ ಭಾಳ ಖುಷಿ ತಂದಿದೆ. ಜನ ನೋಡಿ ಒಪ್ಕೊಂಡಿದ್ದಾರೆ. ಆಮೇಲೆ ಈ ಸಿನಿಮಾನ ನೀವು ನೋಡ್ಬೋದು, ಮೇಡಮ್ ನೋಡ್ಬೋದು, ನಿಮ್ಮ ಚಿಕ್ಕ ಮಗಳು ನೋಡ್ಬೋದು, ಎಲ್ಲರೂ ನೋಡ್ಬೋದಾದಂಥ ಸಿನಿಮಾ. ನೀವು ನೋಡಿ ನನಗೆ ಆಶೀರ್ವಾದ ಮಾಡಿದ್ರೆ ನನಗೆ ಬಹಳ ದೊಡ್ಡ ಬಲ ಬಂದಾಗುತ್ತೆ, ನನಗೆ ಯಶಸ್ಸು ಸಿಕ್ಕದಾಗುತ್ತೆ. ನೀವೆಲ್ಲರೂ ಸಿನಿಮಾ ನೋಡಬೇಕು, ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಹಳೆ ಮುದ್ಕಿ ಅಂದ್ರೆ ಅಮೂಲ್ಯ ಆಗ್ಲೇ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾಳೆ. ನಾವು ಇವತ್ತು ರಾತ್ರಿನೇ ಹೋಗ್ತಿದ್ದೀವಿ. ಅಮೂಲ್ಯ, ನೀವು ನಿಜವಾಗ್ಲೂ ಇವರೆಲ್ಲರೂ ಹೇಳೋ ಹಾಗೆ ನಂಬರ್ 1 ಅಭಿಮಾನಿನೇ ಕಣ್ರಿ. ನಿಜವಾಗ್ಲೂ ತುಂಬ ಖುಷಿ ಆಯ್ತಮ್ಮ. ರಾಘಣ್ಣ, ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿದೆ ಅನಿಸ್ತಾ ಇದೆ ಟ್ರೈಲರ್ ನೋಡಿದ್ರೆ. ಶೂಟಿಂಗ್ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡಿರ್ತೀರಾ ಅಲ್ವಾ? ಡೆಫಿನೆಟ್ಲಿ ಭಾಳ ಒಳ್ಳೆ ಅನುಭವ ನನಗದು. ಯಾಕೆಂದರೆ ಈಗ ನೀವು ನೋಡ್ತಿದ್ರಲ್ಲ ಮೇಕಪ್ಪು, ಆ 70-75 ವರ್ಷದ ಒಬ್ಬರು ಹಿರಿಯ ಸಾಹಿತಿ ಪಾತ್ರ ಮಾಡಿರೋದು. ಅದಕ್ಕೊಂಥರ ಪ್ರತಿದಿನ ಬೆಳಗಿನ ಜಾವ 3:30-4 ಗಂಟೆಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರೆ 8:30 ಆಗೋದು. ಅಂದರೆ 4 to 5 hours ಮೇಕಪ್. ಅಷ್ಟೊತ್ತು ಕೂತ್ಕೊಂಡು ಮೇಕಪ್ ಮಾಡಿ ಅದೊಂದು 6 hours ಅಷ್ಟೇ ಶೂಟಿಂಗ್ ಮಾಡೋಕ್ಕಾಗ್ತಿದೆ ಅದರಲ್ಲಿ ಇವಾಗೇನು ನೋಡೋಕ್ಕೆ ಭಾಳ ತಂಪಾಗಿ ಕಾಣ್ತಾರೆ ಸಾಂಗಲ್ಲೆಲ್ಲ. ಶೂಟಿಂಗ್ ಮಾಡಿದ್ದು ಭಾಳ ದೊಡ್ಡ ಬಿಸಿಲು ಅಂತಾರೆ, ಅತಿ ಬಿಸಿಲಲ್ಲಿ ಶೂಟಿಂಗ್ ಮಾಡಿದ್ದು. ಬೇಡ ಕತೆ, ಅದರಲ್ಲೇ ತಮಾಷೆ, ಅದರಲ್ಲೇ ಟೈಮ್ ಪಾಸು. ಅದು ನೀವೆಲ್ಲ ನೋಡಿದಾಗ ನನಗೆ ಇನ್ನೂ ಸಮಾಧಾನ ಆಗುತ್ತೆ, ಒಂದು ತೃಪ್ತಿ ಆಗುತ್ತೆ ಮಾಡಿರೋ ಕೆಲಸಕ್ಕೆ. ನೀವೆಲ್ಲರೂ ನನಗೆ ಯಶಸ್ಸು ಕೊಡ್ತೀರಾ ಅನ್ನೋದು. ನೋಡೋ ಜನಕ್ಕೆಲ್ಲ ಬರೀ ಗ್ಲಾಮರ್ ಕಾಣಿಸುತ್ತೆ, ಆದರೆ ಅದು ಹಿಂದಿರೋ ಎಫರ್ಟು, ಹಾರ್ಡ್ ವರ್ಕು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ. ರಾಘಣ್ಣ, ನೀವು ಏಜ್ ಆದವ್ರ ಗೆಟಪ್ಪಲ್ಲಂತೂ ನಿಮ್ಮ ಮೇಕಪ್ ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ದ ಟೀಮ್. ಹಾಗೆ ಆಕ್ಟಿಂಗ್ ಬಗ್ಗೆ ದೂಸರ ಮಾತೇ ಇಲ್ಲ ಬಿಡಿ, ನಿಮಗೆ ನೀವೇ ಸಾಟಿ. ಎಷ್ಟೇ ಆದರೂ ನೀವು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ತಗೊಂಡವ್ರಲ್ವಾ? ನಿಜ ಹೇಳಬೇಕು ಅಂದರೆ ವೇದಾಂತ್ ಕರೆದಾಗ ನಾನು ರೂಟೀನ್ ಚೇಂಜ್ ಮಾಡಿಕೊಂಡು ಏನೋ ಬೇರೆ ಕೆಲಸ ಇದೆ ಅಂತ ಅಂದ್ಕೊಂಡು ಇಲ್ಲಿ ಬರದೇ ಹೋಗಿದ್ದಿದ್ರೆ ನನಗೆ ಈ ಅನುಭವ ಅಂತೂ ಸಿಗ್ತಾನೆ ಇರಲಿಲ್ಲ. ನಿಜ ಹೇಳ್ತಿದ್ದೀನಿ, ನನಗೆ ಬಹಳ ಖುಷಿ ಆಯಿತು. ನಡೀರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಬನ್ನಿ ಸರ್. ಅಮ್ಮ, ಜಾಮೂನ್ ಮಾಡಿದ್ಯಲ್ಲ ರಾಘಣ್ಣ, ಒಂದು 10 ಜಾಮೂನ್ ಹಾಕ್ಬಿಡು. ನೀನು 10 ಜಾಮೂನ್